ಎಲ್ಲರನ್ನೂ ಡಿಸಪಾಯಿಂಟ್ ಮಾಡಿ. ಹೌದು, ನೀವು ಕೇಳಿಸ್ಕೊತಿರೋದು ಕರೆಕ್ಟ್ ಇದೆ. ಇದೇನು ಹೀಗೆ ಹೇಳ್ತಿದ್ದಾಳೆ ಅನ್ಕೊಂತಿದ್ದೀರಾ? ಹೌದು, ಎಲ್ಲರನ್ನೂ ಡಿಸಪಾಯಿಂಟ್ ಮಾಡಿ. ಆದರೆ ನಿಮಗೆ ನೀವು ಡಿಸಪಾಯಿಂಟ್ ಯಾವತ್ತೂ ಮಾಡ್ಕೋಬೇಡಿ. ಈ 10-15 ನಿಮಿಷದ ವಿಡಿಯೋ ಮುಗಿಯೋ ಅಷ್ಟರಲ್ಲಿ ನೀವು ಯಾವ ಜನಗಳ ಬಗ್ಗೆನೂ ಏನೂ ಕೇರ್ ಮಾಡೋದಿಲ್ಲ. ನಿಮ್ಮ ಲೈಫ್ನ ನಿಮ್ಗೆ ಇಷ್ಟ ಬಂದಂಗೆ ಜೀವನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಓಕೆ, ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವೆಲ್ಲ ಏನು ಮಾಡ್ತಿದ್ದೀವಿ ಗೊತ್ತಾ? ನಮ್ಮದು 90% ಮಾರ್ಕ್ಸ್ ಬಂದಿದ್ರು ಕೂಡ 92, 95 ಈ ಥರ ಪರ್ಸೆಂಟೇಜ್ ತೆಗ್ದಿರೋರಿಗೆ ನಾವು ನಮ್ಮನ್ನು ಕಂಪೇರ್ ಮಾಡ್ಕೋತಿದ್ದೀವಿ. ಕರೆಕ್ಟಾ? ಅಂದರೆ ಲೈಫ್ ಲಾಂಗ್ ನಾವು ಏನು ಮಾಡ್ತಿದ್ದೀವಿ ಗೊತ್ತಾ? ಸೊ ನಮ್ಮನ್ನ ನಾವು ಅಳಿತಿರೋದು, ನಮ್ಮನ್ನು ನಾವು ತೂಕ ಆಗ್ತಿರೋದು ಯಾವುದ್ರ ಮೇಲೆ? ಬೇರೆಯವ್ರನ್ನ ಕಂಪೇರ್ ಮಾಡಿಕೊಂಡು ನಮ್ಮನ್ನು ನಾವು ಅಳಿತಾ ಇದ್ದೀವಿ. ರೈಟ್? ಹೌದು ತಾನೆ? ಸೊ ಈ ರೀತಿ ಮಾಡ್ತಾ ಮಾಡ್ತಾ ದೊಡ್ಡೋರಾಗ್ತಾ ಏನಾಗುತ್ತೆ ನಮಗೆ? ಏನಾಗ್ಬೋದು ಹೇಳಿ? ಓ, ನಾನು ಯೂಸ್ಲೆಸ್, ನನಗಿಂತ ಅವ್ರು ಬೆಟರ್ ಇದ್ದಾರೆ, ರೈಟ್? ನಾನು ಲಾಯಕ್ಕೆ ಇಲ್ಲ. ಹೌದು ತಾನೆ? ಸುಮ್ಮನೆ ಭಾರವಾಗಿಬಿಟ್ಟಿದ್ದೀನಿ ಭೂಮಿಗೆ. ಅವರೆಲ್ಲ ಎಷ್ಟು ಮುಂದೆ ಹೋಗ್ತಿದ್ದಾರೆ, ನಾನು ನೋಡೋದು ಹಿಂದೆ ಇದ್ದೀನಿ, ಈ ಥರ ಅನಿಸುತ್ತೆ. ಕರೆಕ್ಟಾ? ಯಾಕಂದರೆ ಮೊದಲಿಂದ ನಾವು ನಮ್ಮನ್ನು ಅಳಿತಿರುವಂಥ ಪ್ಯಾರಾಮೀಟರ್ ಇನ್ನೊಬ್ರು. ಕರೆಕ್ಟ್? ಸೊ ನಾನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ, ಅವರೆಲ್ಲರೂ ಬುದ್ಧಿವಂತರು, ನಾನು ದಡ್ಡ ಅಥವಾ ದಡ್ಡಿ. ಸೊ ಈ ಥರ ನಾವು ಜೀವನನ ಕಳೀತಾ ಇದ್ದೀವಿ. ಹೌದಾ? ಆದರೆ ಇವೆಲ್ಲ ಕಂಪ್ಯಾರಿಸನ್ಸ್ ಇದೆಲ್ಲ ಎಲ್ಲಿವರೆಗೂ ನಡೆಯುತ್ತೆ ಹೇಳಿ? ಲೈಫ್ ಲಾಂಗ್ ಅದು ನಿಮಗೆ ಬಿಟ್ಟಿದ್ದು. ನೀವು ಹೇಗೆ ಕ್ಯಾರಿ ಮಾಡ್ತೀರಾ ಅಲ್ಲಿವರೆಗೂ ಬರುತ್ತದು. ಕರೆಕ್ಟ್? ಐ ಮೀನ್ ಲೈಫ್ ಲಾಂಗ್ ಹೇಗೆ ಮಾಡ್ತೀರಾ ನೀವೆಲ್ಲ ಈ ಥರ? ಯಾವುದೇ ಒಂದು ವಿಷಯನ ಹೇಗೆ ನೀವು ಲೈಫ್ ಲಾಂಗ್ ತಗೊಂಡು ಹೋಗ್ತೀರಾ ಅಂತ. ಅದು ನಮ್ಮ ಬಗ್ಗೆ ನಾವೇ ನೆಗೆಟಿವ್ ಅಂದ್ಕೊಳ್ಳೋದನ್ನ ನೀವು ಹೇಗೆ ಲೈಫ್ ಲಾಂಗ್ ತಗೊಂಡು ಹೋಗ್ತಿದ್ದೀರಾ? ಈವನ್ ಈ ಕ್ಷಣನೂ ಯಾರು ವಿಡಿಯೋ ನೋಡ್ತಿದ್ದೀರಾ ಇವಾಗಲೂ ಕೂಡ ನೀವು ಎಷ್ಟೊಂದು ಜನ ಆ ಥರ ಅಂದ್ಕೊಂಡಿರೋರು ನಿಮ್ಮ ಬಗ್ಗೆ ನೀವೇ ನೋಡ್ತಾ ಇದ್ದೀರಾ. ಕರೆಕ್ಟಾ? ಹೌದು ತಾನೆ? ಅದು ಹೇಗೆ ನಿಮ್ಮನ್ನು ನೀವು ಚೀಟ್ ಮಾಡ್ಕೋತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಕಸಿನ್ಗಿಂತ 1 ಮಾರ್ಕ್ಸ್ ಹೇಗೆ ನಾನು ಜಾಸ್ತಿ ತಗೊಳ್ಳಿ? ಪೇರೆಂಟ್ಸ್ನ ಹೇಗೆ ನಾನು ಖುಷಿಯಾಗಿ ಇರೋ ಥರ ಮಾಡಲಿ? ರೈಟ್? ನನ್ನ ಫ್ರೆಂಡ್ಸ್ ಎಲ್ಲ ಫಾರಿನ್ಗೆ ಹೋಗ್ತಿದ್ದಾರೆ, ಮುಂದೆ ಹೋಗ್ತಿದ್ದಾರೆ. ಸೊ ನಾನು ಯಾವಾಗ ಆ ಥರ ಆಗೋದು? ನಾನು ಹಿಂದೆ ಉಳಿಬಾರ್ದು ಅಂತ ಈ ಥರ ಎಲ್ಲ ಪ್ರಯತ್ನಗಳನ್ನ ನೀವು ಮಾಡ್ತಾ ಇದ್ದೀರಾ, ಓಡ್ತಾ ಇದ್ದೀರಾ ಲೈಫಲ್ಲಿ. ಹೌದಾ? ಬಟ್ ಹೇಳಿ, ಎಷ್ಟು ದಿನ ಈ ಥರ ಮಾಡೋದಕ್ಕಾಗುತ್ತೆ? ಎಷ್ಟು ದಿನ ಎಲ್ಲಾದ್ರೂ ಹಿಂದೆ ಓಡ್ತಾ ಇರ್ತೀರ ನಿಮ್ಗೆ ಇಷ್ಟ ಆಗಿರೋದನ್ನ ಬಿಟ್ಟು? ಇನ್ನೂ ಸ್ವಲ್ಪ ಜನ, ಅಯ್ಯೋ ಇಲ್ಲ, ನಾನು ಆ ಫ್ಯಾಮಿಲಿ ಫಂಕ್ಷನಿಗೆ ಹೋಗೋದಿಲ್ಲ, ಅಲ್ಲಿ ನನ್ನ ಮಾರ್ಕ್ಸ್ ಬಗ್ಗೆ ಕೇಳಿದ್ರೆ ನಾನು ಏನು ಹೇಳೋದು, ನಾನು ಹೋಗೋದಿಲ್ಲಪ್ಪ ಅಂತ ಮನೇಲಿ ಸೇರ್ಕೊಬಿಡ್ತಾರೆ. ಕರೆಕ್ಟಾ? ಆ್ಯಂಡ್ ಇನ್ನು ಸ್ವಲ್ಪ ಜನಕ್ಕೆ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗ್ತಿದ್ದಾರೆ, ಬಟ್ ನಾನು ಹೋಗಲ್ಲಪ್ಪ, ಅಲ್ಲಿ ನನ್ನ ಜಾಬ್ ಇಂಟರ್ವ್ಯೂ ಏನಾಯಿತು, ಸೆಲೆಕ್ಟ್ ಆಯಿತೋ ಇಲ್ವಾ ಅಂತ ಎಲ್ಲ ಕೇಳ್ತಾರೆ. ಆಗಿಲ್ಲ ಅಂದ್ಬಿಟ್ರೆ ನಾಚಿಕೆ ಆಗುತ್ತೆ, ಏನು ಅನ್ಕೋತಾರೋ, ನಾನು ಹೋಗಲ್ಲಪ್ಪ. ರೈಟ್? ಹೌದು ತಾನೆ? ಇದ್ದೇ ಥರ ಮಾಡ್ತಿರತ್ತಾನೆ ಎಲ್ಲರೂ. ಎಲ್ಲದಕ್ಕಿಂತ ಜಾಸ್ತಿ ಮದುವೆ ಬಗ್ಗೆ ಏನು ಮಾಡಲಿಕ್ಕೆ ಹೇಳಿದ್ರೆ. ಸೊ ಈ ಥರ ಹಲವಾರು ಕ್ವಶನ್ಗಳಿರುತ್ತೆ ಎಲ್ರಿಗೂ. ಹಲವಾರು ವಿಷಯಕ್ಕೆ ಹೆದರ್ಕೊಂಡು ಎಲ್ಲೂ ಹೋಗದೆ, ಯಾರ ಜೊತೆನೂ ಮಾತಾಡದೆ ಲೈಫಲ್ಲಿ ಮನೇಲಿ ಸೇರ್ಕೊಬಿಟ್ಟಿರ್ತೀರ. ಅದು ಬಿಕಾಸ್ ನಿಮ್ಮ ಬಗ್ಗೆ ನಿಮಗೆ ಕೀಳಿದೆ ಮೇ. ರೈಟ್? ಆ್ಯಂಡ್ ನಾವೇನಾರ ಎಲ್ಗಾರು ಹೋದರೆ ಅಲ್ಲೂ ಕೂಡ ಅದೇ ಥರ ಜನಗಳಿರ್ತಾರೆ. ಏನು ಮಾಡ್ತಾರೆ? ಹೌದು ತಾನೆ? ಅವ್ರದ್ದು ತಪ್ಪೇ ಇರುತ್ತೆ. ಕರೆಕ್ಟಾ? ನನ್ನ ಮಗನಿಗೆ ಕ್ಯಾಂಪಸ್ ಇಂಟರ್ವ್ಯೂ ಆಯಿತು, ಸೆಲೆಕ್ಟ್ ಆಗಿಬಿಟ್ಟ, ನಿನ್ನ ಮಗ ಯಾಕೆ ಸೆಲೆಕ್ಟ್ ಆಗಲಿಲ್ವಾ? ಹಾಗಿದ್ರೆ ಅವ್ನು ಚೆನ್ನಾಗಿ ಓದಿಲ್ಲ ಬಿಡು, ಅವ್ನಿಗೆ ಇಂಗ್ಲೀಷ್ ಚೆನ್ನಾಗಿ ಬರಲ್ವೇನೋ, ಅದಕ್ಕೆ ಹಿಂಗಾಗಿದೆ. ಈ ಥರ ಆಡ್ಕೊಳ್ಳೋರು ಇರ್ತಾರೆ. ಆ್ಯಂಡ್ ನನ್ನ ಮಗಳಿಗೆ ಮದುವೆ ಆಯಿತು, ಅವ್ರು ಫಾರಿನ್ನಲ್ಲಿ ಸೆಟ್ಲ್ ಆಗಿದ್ದಾರೆ. ಏನು ಗೊತ್ತಾ, ಒಂದೇ ಸತಿ ಆ ಹುಡುಗ ನೋಡಿದ ತಕ್ಷಣನೇ ಒಪ್ಕೊಬಿಟ್ಟ, ಇವಳೇ ಬೇಕು ಅಂತ ಕೂತ್ಕೊಬಿಟ್ಟ ಅಂತ. ಆದರೆ ನೀವಿಲ್ಲಿ ಎಷ್ಟೊಂದು ಹುಡುಗರನ್ನ ಹುಡುಕ್ತಾ ಇರ್ತೀರ ಮಗಳಿಗೋಸ್ಕರ. ರೈಟ್? ಸೊ ನಿಮಗಲ್ಲಿ ಹಿಂಸೆ ಅನಿಸುತ್ತೆ, ಹೇಗೆ ತಪ್ಪಿಸ್ಕೊಳ್ಳಿ ಅಂತ ಅನಿಸುತ್ತೆ ಆ ಸಿಚುವೇಶನಿಂದ. ಹೌದಾ? ಆ್ಯಂಡ್ ಅಂಥ ಜನಕ್ಕೆ ಒಂದು ಮಾತು ಏನು ಹೇಳ್ಬೋದು ಅಂದರೆ, ಸೊ ದಯವಿಟ್ಟು ಆವ್ರೇಜ್ ಜನಗಳ ಬಗ್ಗೆ ಮಾತಾಡಬೇಡಿ, ಈ ಥರ ಆಡ್ಕೋಬೇಡಿ. ಯಾಕಂದರೆ ಆವ್ರೇಜ್ ಜನಗಳೇ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿದ್ದಾರೆ. ನಿಮಗೆ ಗೊತ್ತಿಲ್ಲ, ಇವತ್ತು ನಿಮ್ಮ ಮಗಳು ಚೆನ್ನಾಗಿರ್ಬೋದು, ನಾಳೆ ಅವಳು ಏನಾಗ್ತಾಳೋ. ಇವತ್ತು ನಿಮ್ಮ ಮಗನ ಕ್ಯಾಂಪಸ್ ಇಂಟರ್ವ್ಯೂ ಆಗಿ ಸೆಲೆಕ್ಟ್ ಆಗಿರ್ಬೋದು, ನಾಳೆ ಲೇ ಆಫ್ ಆಗ್ಬೋದು ಅವನಿಗೆ. ಇಲ್ಲಿ ಆವ್ರೇಜ್ ಯಾರು ಇರ್ತಾರೋ ಅವ್ರನ್ನ ನೀವು ಆಡ್ಕೋತಿರ್ತೀರ, ನಾಳೆ ಅವರೇ ದೊಡ್ಡ ಕಂಪ್ನಿ ಓಪನ್ ಮಾಡ್ಬೋದು.
ಕರೆಕ್ಟಾ? ಸೊ ನಿಮಗೆಲ್ಲ ಒಂದು ಸಜೆಷನ್, ಯಾರು ಈ ಥರ ಮಾತಾಡ್ತೀವಿ, ಸೊ ಯಾವತ್ತೂ ಯಾರನ್ನು ಕೀಳಾಗಿ ನೋಡಬೇಡಿ. ಟೈಮ್ ಕ್ಯಾನ್ ಚೇಂಜ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್, ರೈಟ್? ಆ್ಯಂಡ್ ನೀವು ಯಾರು ಆ ಥರ ಎಲ್ಲ ಹರ್ಟ್ನ ಅನುಭವಿಸ್ತಾ ಇದ್ದೀರಾ, ಹೆದರ್ಕೊಂಡು ಕೂತಿದ್ದೀರಾ, ನಿಮಗೆಲ್ಲ ಒಂದು ಮಾತು, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ, ಸ್ಟಾಪ್ ಮಾಡಿ ಇದೆಲ್ಲ. ಆ ಥರ ಜನಗಳನ್ನ ಸೈಡಿಗೆ ನುಗ್ಬಿಡಿ, ಓಕೆನಾ? ಅರ್ಥ ಆಗ್ತಿದೆಯಾ? ಆ್ಯಂಡ್ ಒಂದು ತಿಳ್ಕೊಳ್ಳಿ, ಬೇರೆಯವ್ರನ್ನ ಖುಷಿ ಪಡಿಸೋದಕ್ಕೆ ನೀವು ಹುಟ್ಟಿಲ್ಲ, ಗೊತ್ತಾಯ್ತಾ? ಅವ್ರಿಗೆ ಬೇಕಾದಂಗೆ ನೀವಿರೋದಕ್ಕೆ ನೀವು ಹುಟ್ಟಿಲ್ಲ ಇಲ್ಲಿ, ಕರೆಕ್ಟ್? ಎಲ್ಲರಿಂದ ನಿಮ್ಮನ್ನ ಒಳ್ಳೆಯವರು ಅಂತ ಅನ್ನಿಸ್ಕೊಳ್ಳೋದಕ್ಕಾಗಲಿ, ಎಲ್ಲರೂ ನಿಮ್ಮನ್ನು ಹೊಗಳಿ ಅಂತಲೂ ಕೂಡ ನೀವು ಹುಟ್ಟಿಲ್ಲ ಇಲ್ಲಿ, ಅರ್ಥ ಆಗ್ತಿದೆಯಾ? ಬೇರೆಯವ್ರನ್ನ ಮೆಚ್ಚಿಸೋದಕ್ಕೆ ನೀವು ಹುಟ್ಟಿಲ್ಲ. ಸೊ ಈ ಮೈಂಡ್ ಸೆಟ್ನ ಫಸ್ಟು ಸೆಟ್ ಮಾಡ್ಕೊಳ್ಳಿ. ಸೊ ಅವಾಗ ಯಾರು ಏನೇ ಮಾತಾಡೋದು ನೀವು ಐ ಡೋಂಟ್ ಕೇರ್ ಅನ್ನೋ ರೀತಿ ಇರೋದಕ್ಕೆ ಸ್ಟಾರ್ಟ್ ಆಗ್ತೀರಾ. ಒಂದ್ಸತಿ ಇದನ್ನು ಟ್ರೈ ಮಾಡಿ ನೋಡಿ ನೀವು. ಸೊ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಯಾವುದೋ ಒಂದನ್ನು ಎಂಜಾಯ್ ಮಾಡ್ತಿಲ್ಲ ಅಂದ್ಕೊಳ್ಳಿ, ಸಮಥಿಂಗ್ ಮೇ ಬಿ ಯುವರ್ ಜಾಬ್ ಆರ್ ಯುವರ್ ಸ್ಟಡೀಸ್ ಆರ್ ಎನಿಥಿಂಗ್, ರೈಟ್? ಪ್ಲೀಸ್ ನಿಮ್ಮ ಖುಷಿನ ಹುಡುಕೊಳ್ಳಿ, ನಿಮ್ಮ ಪ್ಯಾಷನ್ನ ಹುಡುಕಿ, ಯಾವುದು ಅಂತ ತಿಳ್ಕೊಳ್ಳಿ. ನಿಮ್ಮ ಪೇರೆಂಟ್ಸ್ ಜೊತೆ ಮಾತಾಡಿ, ಒಂದು ಬೇಸಿಕ್ ಎಜುಕೇಷನ್ ಆದಮೇಲೆ ನಿಮ್ಗೆ ಇಷ್ಟ ಬಂದಿದ್ದ ಥಿಂಗ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟ್ ಒಂದು ಹೆಜ್ಜೆನಾದರೂ ಇಡಿ ಮುಂದಕ್ಕೆ, ಆಮೇಲೆ ಅದೇ ಫುಲ್ ದಾರಿ ಕಾಣುತ್ತೆ ನಿಮಗೆ. ಒಂದು ವಿಷನ್ ಇಟ್ಕೊಳ್ಳಿ, ಏನು ಮಾಡಬೇಕು ನೀವು ಅಂತ. ಜಾಬಲ್ಲಿ ಇದ್ರೂ ಕೂಡ, ರೈಟ್, ಟ್ರೈ ಟು ಡೂ ವಾಟ್ ಯು ಲವ್. ಅಟ್ಲೀಸ್ಟ್ ನಿಮ್ಗೆ ಏನು ಇಷ್ಟ ಅದನ್ನು ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗಿ, ಜಾಬಲ್ಲಿ ಇದ್ಕೊಂಡೇನೆ. ಆವಾಗ ನೀವು ಸೈಡಲ್ಲಿ ಏನು ನಿಮ್ಮ ಪ್ಯಾಷನ್ ಮಾಡ್ತಿದ್ರೆ ಅದು ದೊಡ್ಡ ಸಕ್ಸಸ್ ಕೊಟ್ಟರೆ ನೀವು ಜಾಬ್ನ ಬಿಡ್ಬೋದು. ಇಲ್ಲ ಅಂದರೆ ಫೇಲ್ಯೂರ್ ಆದರೆ ಅದರಿಂದ ಪಾಠ ಕಲಿತು ಇನ್ನೇನೋ ಮಾಡ್ಬೋದು. ಪ್ಲಸ್ ಜಾಬ್ ನಿಮಗೆ ಫೈನಾನ್ಷಿಯಲಿ ಒಂದು ಬ್ಯಾಕಪ್ ಆಗ್ತಿರುತ್ತೆ. ಜಾಬ್ ಸಿಕ್ಕಿಲ್ದಲೇ ಇರೋರು ಟ್ರೈ ಮಾಡಿ, ಸಮಥಿಂಗ್ ಯು ಟ್ರೈ, ಓಕೆ? ಆ್ಯಂಡ್ ನಿಮ್ಮ ಪೇರೆಂಟ್ಸ್ ಒಪ್ಪಿದ್ರೆ, ನೀವು ಒಪ್ಪಿದ್ರೆ ದಟ್ ಈಸ್ ಎನಫ್. ನಿಮ್ಮ ನೆಂಟರು, ಫ್ರೆಂಡ್ಸು ಎಲ್ರಿಗೂ ನೀವು ಎಕ್ಸ್ಪ್ಲನೇಷನ್ ಕೊಡೋದು ಬೇಕಾಗಿಲ್ಲ. ಯಾಕೆ ಜಾಬ್ ಮಾಡ್ತಿಲ್ಲ, ಯಾಕೆ ಸ್ಟಡೀಸಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲಿಲ್ಲ, ಯಾಕೆ ನಂಗೆ ಸ್ಪೋರ್ಟ್ಸಲ್ಲೇ ಇಂಟ್ರೆಸ್ಟ್, ಅಥವಾ ಯಾಕೆ ನನಗೆ ಗಿಟಾರಲ್ಲೇ ಇಂಟ್ರೆಸ್ಟ್, ಅಥವಾ ಯಾಕೆ ನನಗೊಂದು ಕಾಂಟೆಂಟ್ ಕ್ರಿಯೇಟರ್ ಆಗೋದ್ರಲ್ಲಿ ಇಂಟ್ರೆಸ್ಟ್, ನೀವು ಯಾರಿಗೂ ಎಕ್ಸ್ಪ್ಲನೇಷನ್ ಕೊಡೋದು ಬೇಕಾಗಿಲ್ಲ. ನೀವು ಅಚೀವ್ ಮಾಡ್ತಿರಲ್ಲ ಅವತ್ತು ದಿನ ಅವ್ರಿಗೆ ಎಲ್ಲ ಗೊತ್ತಾಗುತ್ತೆ, ರೈಟ್? ನಿಮ್ಮ ಅಚೀವ್ಮೆಂಟೇ ಅವ್ರಿಗೆ ಎಕ್ಸ್ಪ್ಲನೇಷನ್ ಆಗಿರಬೇಕು, ಗೊತ್ತಾಗ್ತಿದೆಯಾ? ಸೊ ಯಾರಿನ್ನೂ ಜಾಬ್ ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ ಅಂತ ಹೆದರ್ಕೊಂಡು ಕೂತಿದ್ದೀರಾ, ಒಂದು ಹೇಳಿ, ನೀವು ಯಾವ ಫಂಕ್ಷನ್ಗೂ ಹೋಗದೆ, ಯಾರ ಮನೆಗೂ ಹೋಗದೆ, ಖುಷಿಯಾಗಿ ಜೀವನ ಮಾಡ್ದಲೆ ಒಂದು ವಾಟ್ಸಪ್ ಸ್ಟೇಟಸ್ ಹಾಕೋದು ಏನು ಅನ್ಕೋತಾರೋ, ಜಾಬ್ ಇಲ್ಲ ಅಂದ್ಬಿಟ್ಟು ಆಡ್ಕೋತಾರೋ, ಇವೆಲ್ಲ ಮಾಡ್ತಿದ್ದೀರಲ್ಲ, ಅವರಲ್ಲಿ ಯಾರಾದರೂ ನಿಮಗೆ ದುಡ್ಡು ಕೊಡ್ತಿದ್ದಾರಾ? ನಿಮ್ಮ ಜೀವನಕ್ಕೆ ಹೆಲ್ಪ್ ಮಾಡ್ತಿದ್ದಾರಾ? ಅಥವಾ ನಿಮಗೆ ಊಟ ಬಟ್ಟೆ ಕೊಡ್ತಿದ್ದಾರಾ? ಹೇಳಿ, ಇದರಲ್ಲಿ ಯಾವುದಾದ್ರೂ ನಿಮ್ಮನ್ನು ಆಡ್ಕೋತಿರೋರು ಮಾಡ್ತಿದ್ದಾರಾ? ನೀವು ಹಸ್ಕೊಂಡು ಮಲಗಿದ್ರೆ ಊಟ ಮಾಡು ಅಂತ ಅವ್ರು ಬಂದು ಹೇಳ್ತಿದ್ದಾರಾ ನಿಮಗೆ? ಹೇಳಿ, ಹೇಳ್ತಿದ್ದಾರಾ? ಹಾಗಿದ್ರೆ ನೀವು ಯಾರ ಮೇಲೂ ಫಿನಾನ್ಷಿಯಲಿ ಡಿಪೆಂಡ್ ಆಗಿಲ್ಲ, ಎಮೋಷ್ನಲಿ ಡಿಪೆಂಡ್ ಆಗಿಲ್ಲ ಅಂತ ಜನಗಳ ಮೇಲೆ, ದೆನ್ ನೀವು ಯಾಕೆ ಅವ್ರ ಬಗ್ಗೆ ಅಷ್ಟೊಂದು ಕೇರ್ ಮಾಡ್ತಿದ್ದೀರಾ? ಅವ್ರು ಅಂದಿದ್ದೆಲ್ಲ ಅಷ್ಟೊಂದು ತಲೆಗೆ ಹಚ್ಕೋತಿದ್ದೀರಾ? ಆಡ್ಕೊಂಡ್ರೆ ಆಡ್ಕೋ, ಟೀಸ್ ಮಾಡಿದ್ರೆ ಮಾಡ್ಕೋ, ನೀನು ಯಾರು? ನೀನು ನನ್ನ ಲೈಫಲ್ಲಿ ಏನೇನೋ ಅಲ್ಲ ನೀನು. ಆ ಥರ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ನೀವು, ರೈಟ್? ಅವ್ರು ಯಾರಾಗ್ತಾರ? ಅಯ್ಯೋ ಅನ್ಕೋ, ಈಗ ರೋಡಲ್ಲಿ ನಾಯಿ ಬೊಗಳ್ತಾ ಇದೆ, ಅದಕ್ಕೆ ಹೋಗಿ ಯಾಕೆ ಬೊಗಳ್ತಿದ್ಯಾ, ಅಯ್ಯೋ ಬೊಗಳ್ತು ನಾನು ನೋಡಿದ ತಕ್ಷಣ ಅಂತ ಬೇಜಾರು ಮಾಡ್ಕೊತೀರಾ? ಇಲ್ಲ ತಾನೆ? ಸೊ ಅದೇ ರೀತಿ ಟೀಸ್ ಮಾಡಿದ್ರೆ ಮಾಡ್ಕೋ, ಐ ಡೋಂಟ್ ಕೇರ್ ಅಂತ ಮೈಂಡಲ್ಲಿ ಫಿಕ್ಸ್ ಮಾಡಿ. ಅವ್ರು ಯಾರೂ ಅಲ್ಲ ನಿಮಗೆ ಅನ್ನೋದನ್ನ ಫಸ್ಟ್ ತಲೆಯಲ್ಲಿ ತಿಳ್ಕೊಳ್ಳಿ. ಅವರೇನೋ ದೊಡ್ಡ ಇವರು, ಅವರೆಲ್ಲ ಅಷ್ಟು ಸಕ್ಸಸ್ಫುಲ್ ಆಗಿದೆ, ಅವ್ರ ಮಕ್ಕಳು ಹಂಗಿದ್ದಾರೆ, ಅವೆಲ್ಲ ಬೇಕಾಗಿಲ್ಲ. ನಿಮ್ಮ ಮುಂದೆ ದೇ ಆರ್ ನಥಿಂಗ್. ಅವ್ರು ನಿಮ್ಗೇನು ಕೊಡ್ತಿಲ್ಲ, ಕರೆಕ್ಟ್? ಜಸ್ಟ್ 1 ಸೆಕೆಂಡ್ ಇವಾಗ ಥಿಂಕ್ ಮಾಡ್ತೀರಾ, ಈ ವಿಡಿಯೋ ನೋಡ್ತಾನೆ ಅದು ಯಾರು ನಿಮಗೆಲ್ಲ ಆಡ್ಕೋತಿದ್ದಾರೆ, ಟೀಸ್ ಮಾಡ್ತಿದ್ದಾರೆ, ಜಸ್ಟ್ ಥಿಂಕ್ ಮಾಡಿ. ಅವ್ರು ಏನೇನೋ ಅಲ್ಲ ಅನ್ನೋ ರೀತಿ ಥಿಂಕ್ ಮಾಡಿ. ನಿಮ್ಗೇನೂ ಅಲ್ಲ ಅವರು. ಜಸ್ಟ್ 1 ಸೆಕೆಂಡ್ 2 ಸೆಕೆಂಡ್ಸ್ ತಗೊಳ್ಳಿ, ನೋಡಿ ಅವ್ರು ಯಾರು, ಏನು ಕೊಡ್ತಿದ್ದಾರೆ ಅಂತ ಥಿಂಕ್ ಮಾಡಿ. ಏನನ್ನಿಸ್ತು? ಓ ಮೈ ಗಾಡ್, ನಾನು ಇವರಿಗೋಸ್ಕರ ಎದ್ರುಕೊಂಡು ಕೂತಿದ್ನ ಅಂತ ಅನಿಸ್ಲಿಲ್ವಾ? ಅನಿಸುತ್ತೆ. ನೀವು ಒಂದ್ಸತಿ ಕರೆಕ್ಟಾಗಿ ಥಿಂಕ್ ಮಾಡಿ ನೋಡಿ. ಜಸ್ಟ್ ಒನ್ ಥಿಂಗ್ ಹೇಳ್ಬೇಕು ನಾನು, ಶೇಮ್ಲೆಸ್ ಆಗೋಗಿ, ಆಯಿತಾ? ಅವ್ರಗಳ ಬಗ್ಗೆ ನಿಮ್ಗೆ ಹೇಗೆ ಬೇಕಾಗಿ ಬದುಕೋಕೆ ಎವ್ರಿ ಡೇ ಸ್ಟಾರ್ಟ್ ಮಾಡಿ. ಜಸ್ಟ್ ಬಿಕಮ್ ಶೇಮ್ಲೆಸ್, ಓಕೆನಾ? ಅಂಥವ್ರ ಬಗ್ಗೆ ಎಲ್ಲ ನಾಚಿಕೆನೇ ಬಿಟ್ಬಿಡಿ. ನೀವು ನಿಮ್ಗಿಷ್ಟ ಬಂದಂಗೆ ಬದುಕೋಕೆ ಸ್ಟಾರ್ಟ್ ಮಾಡಿ. ಎಲ್ಲಿವರೆಗೂ ನೀವು ತಪ್ಪು ಮಾಡ್ತಿಲ್ಲ, ಕೆಟ್ಟ ದಾರಿಲಿ ನಡೀತಿಲ್ಲ, ಆ್ಯಂಡ್ ನಿಮ್ಮ ಪೇರೆಂಟ್ಸ್ ಹ್ಯಾಪಿ ಇದ್ದಾರೆ, ನಿಮ್ಮ ಮನಸ್ಸಿಗೆ ಸಮಾಧಾನ ಇದೆ, ಅಲ್ಲಿವರೆಗೂ ಯಾರಿಗೂ ನೀವು ಕೇರ್ ಮಾಡಬಾರ್ದು. ಅರ್ಥ ಆಯ್ತಾ? ನಿಮ್ಮ ಲೈಫ್ನ ನಿಮ್ಮ ಓನ್ ಟರ್ಮ್ಸಲ್ಲಿ ಬದುಕಿ, ಬೇರೆಯವ್ರು ಅದಕ್ಕೆ ರೂಲ್ಸ್ ಹಾಕೋದು ಬೇಕಾಗಿಲ್ಲ, ಓಕೆ?
ಆವಾಗ ನಿಮ್ಮ ಬಗ್ಗೆ ನಿಮಗೇನೆ ಗೌರವ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರಿಗಿಂತನೂ ನಾನು ಕಮ್ಮಿ ಇಲ್ಲ ಅಂತನೂ ಅನಿಸುತ್ತೆ ನಿಮಗೆ. ಗೊತ್ತಾಗ್ತಿದ್ಯಾ? ಎಲ್ರಿಗೂ ಡಿಸಪಾಯಿಂಟ್ ಮಾಡಿ, ಆದರೆ ನಿಮಗೆ ನೀವು ಜಾಸ್ತಿ ಖುಷಿ ಕೊಟ್ಕೊಳ್ಳಿ. ನಿಮ್ಮನ್ನು ನೀವು ಡಿಸಪಾಯಿಂಟ್ ಮಾಡ್ಕೋಬೇಡಿ. ಬಟ್ ಬೇರೆ ಯಾರಿಗೆ ಡಿಸಪಾಯಿಂಟ್ ಆದರೂ ಯು ಶುಡ್ ನಾಟ್ ಕೇರ್. ಓಕೆ, ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಸಾಕಿ ನೀವು ಇವತ್ತು. ಓಕೆನಾ? ಇನ್ಮೇಲೆ ನಂಗೆ ಇಷ್ಟ ಆಗಿದ್ದ ರೀತಿಯಲ್ಲಿ ನಾನು ಬದುಕ್ತೀನಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ನೋಡೋಣ ಎಲ್ಲರೂ. ಯಾವ ರಿಲೇಟಿವ್ ಫ್ರೆಂಡ್ಸ್ ಯಾರಿಗೂ ಹೆದರಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೇನು ಅನ್ಸುತ್ತೆ ಅದನ್ನು ಬರ್ದಾಕಿ. ಯಾವ ರಿಲೇಟಿವ್ಗೆ ಬೈಬೇಕು ಬೈದಾಕಿ. ಕಮೆಂಟ್ ಬಾಕ್ಸ್ ನಿಮ್ಮದೇ. ಓಕೆ, ನಿಮ್ಮ ಮನಸ್ಸನ್ನು ಹಗುರ ಮಾಡ್ಕೊಳ್ಳಿ. ಓಕೆನಾ? ಸೊ ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅರ್ಥ ಆಗಿದೆ ಆ್ಯಂಡ್ ಇನ್ಮೇಲೆ ನಿಮ್ಗೆ ಇಷ್ಟ ಬಂದಿದ್ದ ರೀತಿಯಲ್ಲಿ ಒಳ್ಳೆ ದಾರಿಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಬದುಕ್ತೀರಾ. ಎಲ್ಲ ಫಂಕ್ಷನ್ಸ್ ಅಟೆಂಡ್ ಮಾಡ್ತೀರಾ, ಎಲ್ಲ ಫ್ರೆಂಡ್ಸ್ನು ಮಾತಾಡ್ಸ್ತೀರಾ, ರಿಲೇಟಿವ್ಸ್ ಮನೆಗೂ ಹೋಗ್ತೀರಾ ಆ್ಯಂಡ್ ಯು ಡೋಂಟ್ ಕೇರ್ ಅಬೌಟ್ ಎನಿಬಡಿ, ರೈಟ್? ಸೊ ಓಕೆ, ನಾನು ನಿಮ್ಮ ಶ್ರೇಯಾ. ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್, ಟೇಕ್ ಕೇರ್.